ನೋಡಿ, ಅತ್ಯಂತ ಸ್ಟ್ರಾಂಗ್ ಇಂಟೆಲಿಜೆನ್ಸಿ ಬ್ಯೂರೋ ಯಾವುದು ಅಂತಂದರೆ ಒಂದು CIA ಮತ್ತೊಂದು ಮೊಸಾದ್. ಇಸ್ರೇಲ್ನ ಇಂಟೆಲಿಜೆನ್ಸಿ ಬ್ಯೂರೋ ಮೊಸಾದ್, ಹಾಗೆ CIA. ಇದಕ್ಕೆ ಒಂದು ಪಕ್ಕಾ ಮಾಹಿತಿ ಲಭ್ಯ ಆಗಿತ್ತು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಒಂದು ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾನೆ. ಆ ಸಭೆಯಲ್ಲಿ ಆತನು ಕೂಡ ಭಾಗಿಯಾಗ್ತಾನೆ ಅಂತೇಳಿ CIAಗೆ ಮಾಹಿತಿ ಹೋಗಿತ್ತು. ಖಚಿತ ಮಾಹಿತಿಯನ್ನು ಆಧರಿಸಿ CIA ಹೊಂಚು ಹಾಕಿ ಕುಳಿತುಕೊಂಡಿತ್ತು. ಖಮೇನಿ ಆಗ ಅಲ್ಲಿ ಬರ್ತಾನೆ, ಸಭೆಯನ್ನು ನಡೆಸ್ತಾನೆ ಅನ್ನೋದು ಸೆಂಟ್ರಲ್ ಇಂಟೆಲಿಜೆನ್ಸಿ ಏಜೆನ್ಸಿ ಏನಿದೆಯಲ್ಲ ಅವ್ರಿಗೆ ಗೊತ್ತಾಗಿತ್ತು. ಗೊತ್ತಾದ್ಮೇಲೆ ಶನಿವಾರ ಉನ್ನತಾಧಿಕಾರಿಗಳ ಸಭೆಯನ್ನ ಆಯೋಜಿಸಿದ್ದ ಖಮೇನಿ ಆಪ್ತ ಬಳಗದಲ್ಲೇ ಮೊಸಾದ್ ಏಜೆಂಟ್ಗಳು ಸೇರಿಕೊಂಡಿದ್ರು. ಹಾಗಾಗಿ ಮಾಹಿತಿ ಗೊತ್ತಾಯಿತು. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನ ಖಚಿತಪಡಿಸಲಾಗಿತ್ತು. ಟೆಹರಾನ್ ಖಮೇನಿ ಸುತ್ತಮುತ್ತ 20 ಏಜೆಂಟ್ಗಳು, ಆ ಕಟ್ಟಡದ ಸುತ್ತಮುತ್ತ ಇರಾನಿಗಳಂತೆಯೇ ಬೆರೆತು ಹೋಗಿದ್ದಂತಹ 20 ಏಜೆಂಟ್ಗಳಿದ್ರು. ಮೊಸಾದ್ನ 20 ಏಜೆಂಟ್ಗಳು ಅಲ್ಲೇ ಇರಾನಿಗಳ ರೀತಿನಲ್ಲೇನೆ ಬೆರೆತು ಹೋಗಿದ್ರು. ಅವರೊಡನೆ ಸಾಕಷ್ಟು ವರ್ಷದಿಂದ ನಡೆದಿರ್ತಕ್ಕಂಥ ಕಾರ್ಯಾಚರಣೆ ಇದು. ನೋಡಿ, ವಿಶ್ವದ ದ ಮೋಸ್ಟ್ ಟೆರರಿಸ್ಟ್ಗಳ ಮಾಹಿತಿಯನ್ನು ಕಲೆ ಹಾಕಿ ಕೊಟ್ಟಿದ್ದು ಕೂಡ ಇದೇ ಮೊಸಾದ್, ಇಸ್ರೇಲ್ನ ಇಂಟೆಲಿಜೆನ್ಸಿ ಬ್ಯೂರೋ. ಅದರ ಒಬ್ಬ ಏಜೆಂಟ್ ಟೆಹರಾನ್ ಸಭೆಯ ಸ್ಥಳವನ್ನು ಖಚಿತಪಡಿಸಿದ್ದ. CA ಅಧಿಕಾರಿಗಳಿಗೆ ಸಂದೇಶವನ್ನ ಮೊಸಾದ್ನ ಏಜೆಂಟ್ ರವಾನೆ ಮಾಡಿದ್ದ. ಟ್ರಂಪ್ ನೇತಾನ್ಯಾಹು ಜೊತೆ ಅಧಿಕಾರಿಗಳ ಸಭೆಯನ್ನ ಮಾಡ್ತಾರೆ. ನಮಗೆ ಮಾಹಿತಿ ಖಚಿತ ಆಗಿದೆ, ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಿದ್ಧರಾಗ್ತಾರೆ. ಸಿದ್ಧರಾಗೋದಕ್ಕೆ ಕಾರಣ ಮೊಸಾದ್ ಯಾವುದು ಅಂತಂದ್ರೆ ಇಸ್ರೇಲ್ನ ಅತ್ಯಂತ ಪ್ರಬಲಶಾಲಿಯಾದಂಥ ಇಂಟೆಲಿಜೆನ್ಸಿ ಬ್ಯೂರೋ. ಆ ಮೊಸಾದ್ನ ಏಜೆಂಟ್ ಒಬ್ಬ ಈಗ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಆ ಜಾಗದಲ್ಲೇ ಸಭೆಯನ್ನ ಸೇರ್ತಾ ಇರೋದು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಕೊಡ್ತಾನೆ. ಜಗತ್ತಿನ ಎಲ್ಲ ರೆಡಾರ್ಗಳ ಕಣ್ಣು ತಪ್ಪಿಸಿ ಕಾರ್ಯಾಚರಣೆ ನಡೆದಿದೆ. ಯಾರೊಬ್ಬರ ಗಮನಕ್ಕೂ ಬಾರದಂತೆ ನಡೆದಿರ್ತಕ್ಕಂಥ ಆಪರೇಷನ್ ಇದು. ಕ್ಷಿಪಣಿ ದಾಳಿ ಆದ್ರೆ ಗೊತ್ತಾಗತ್ತೆ. ಆದ್ರೆ ಶನಿವಾರ ಮುಂಜಾನೆ ಸಭೆ ಆರಂಭವಾಗ್ತಿದ್ದಂತೆ ನಡೆದಿರ್ತಕ್ಕಂತಹ ಕ್ಷಿಪಣಿ ದಾಳಿ ಇದು. ಆ ಕಟ್ಟಡದಲ್ಲೇ ಮೊಸಾದ್ ಏಜೆಂಟ್ಗಳು ಕೂಡ ಇದ್ರು ಅಂತ. ಆದ್ರೆ ಕಟ್ಟಡದ ಬಹುಭಾಗ ಧ್ವಂಸವಾಗಿರೋದನ್ನು ಕೂಡ ಕಾಣಬಹುದು. ಜಗತ್ತಿನ ಅತ್ಯಂತ ನಟೋರಿಯಸ್ ನಾಯಕನ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಖಮೇನಿ ಸಭೆ ನಡೆಸಿದ್ದ ಕಟ್ಟಡದ ಮೇಲೆ ವೈಮಾನಿಕ ದಾಳಿ ಆಗುತ್ತೆ. ಲೊಕೇಶನ್ ಲಾಕ್ ಮಾಡುತ್ತೆ ಅಮೆರಿಕ ವಾಯುಸೇನೆ. ಏರ್ ಸ್ಟ್ರೈಕ್ಗೆ ಸಮ್ಮತಿ ನೀಡ್ತಾ ಇದ್ದಂತೆ ಮೊಸಾದ್ ಅಲರ್ಟ್ ಆಗುತ್ತೆ. ಮೊಸಾದ್ ಏಜೆಂಟ್ ಅಲರ್ಟ್ ಆಗ್ತಾನೆ. ಸಭೆಯಲ್ಲಿ ಖಮೇನಿ ಉಪಸ್ಥಿತಿಯನ್ನ ಮೊಸಾದ್ನ ಏಜೆಂಟ್ ಖಚಿತಪಡಿಸ್ತಾನೆ. ಆಗ ಸರ್ವೋಚ್ಚ ನಾಯಕನ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ದಾಳಿ ನಡೆಸೋದಕ್ಕೆ ಅಮೆರಿಕದ ಯುದ್ಧ ವಿಮಾನ ಬಾನಿಗೆ. ದಾಳಿಗೆ ಕೇವಲ 1 ನಿಮಿಷ ಮುಂಚೆ ಆ ಏಜೆಂಟ್ಗಳು ಕಟ್ಟಡದಿಂದ ಹೊರಬಂದಿದ್ರು. ಮೊಸಾದ್ ಏಜೆಂಟ್ಗಳ ರಣರೋಚಕ ಕಾರ್ಯಾಚರಣೆ ಫಲ ಕೊಟ್ಟಿದೆ. ಒಂದೇ 1 ನಿಮಿಷ ಮುಂಚೆ ಟೆಹರಾನ್ನಲ್ಲಿ ಕರಾರುವಕ್ಕ ದಾಳಿ ಮಾಡಿತ್ತು ಅಮೆರಿಕ. ಮೊಸಾದ್ ಏಜೆಂಟ್ಗಳ ಸಹಾಯದಿಂದ ಕೇವಲ ಖಮೇನಿ ಟೀಮ್ ಇದ್ದ ಕೊಠಡಿಯನ್ನ ಮಾತ್ರ ಟಾರ್ಗೆಟ್. ಅಷ್ಟರಮಟ್ಟಿಗೆ ಪ್ರಿಸಿಷನ್. ಕ್ಷಣಾರ್ಧದಲ್ಲಿ ಖಮೇನಿ ಅಂಡ್ ಗ್ಯಾಂಗ್ ಖತಮ್ ಆಯಿತು. ಜಗತ್ತಿನ ಅತ್ಯಂತ ನವಿರೇಳಿಸುವ ಕಾರ್ಯಾಚರಣೆ ನೋಡಿ. 20 ಮಂದಿ ಮೊಸಾದ್ ಏಜೆಂಟ್ಗಳು ಅಲ್ಲಿ ಇರಾನಿಯರಂತೆಯೇ ಬೆರೆತು ಖಮೇನಿ ಆಪ್ತ ಬಳಗದಲ್ಲೂ ಕೂಡ ಸೇರಿಕೊಂಡಿದ್ರು. ಈ ಕಟ್ಟಡದಲ್ಲಿ ಖಮೇನಿ ಸಭೆ ನಡೆಸ್ತಾ ಇದ್ದಂತಹ ಆ ರೂಮನ್ನೇ ಪ್ರಿಸೈಸ್ ಆಗಿ ಅಟ್ಯಾಕ್ ಮಾಡಲಾಯಿತು. ಆ ಅಟ್ಯಾಕ್ ನಡೆಯುವ 1 ನಿಮಿಷದ ಮುಂಚೆ ಈ ಏಜೆಂಟ್ಗಳೆಲ್ಲರೂ ಕೂಡ ಹೊರಗಡೆ ಬಂದಿದ್ರು ಅನ್ನುವಂಥದ್ದು. ಹೊರಗಡೆ ಬಂದು ಸೂಚನೆ ಕೊಟ್ಟ ತಕ್ಷಣ ದಾಳಿ ನಡೆದಿದೆ. ನೋಡಿ, ಅತ್ಯಂತ ಸ್ಟ್ರಾಂಗ್ ಇಂಟೆಲಿಜೆನ್ಸಿ ಬ್ಯೂರೋ ಯಾವುದು ಅಂತಂದ್ರೆ ಒಂದು CIA ಮತ್ತೊಂದು ಮೊಸಾದ್. ಇಸ್ರೇಲ್ನ ಇಂಟೆಲಿಜೆನ್ಸಿ ಬ್ಯೂರೋ ಮೊಸಾದ್, ಹಾಗೆ CIA. ಇದಕ್ಕೆ ಒಂದು ಪಕ್ಕಾ ಮಾಹಿತಿ ಲಭ್ಯ ಆಗಿತ್ತು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಒಂದು ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾನೆ. ಆ ಸಭೆಯಲ್ಲಿ ಆತನು ಕೂಡ ಭಾಗಿಯಾಗ್ತಾನೆ ಅಂತೇಳಿ CIAಗೆ ಮಾಹಿತಿ ಹೋಗಿತ್ತು. ಖಚಿತ ಮಾಹಿತಿಯನ್ನು ಆಧರಿಸಿ CIA ಹೊಂಚು ಹಾಕಿ ಕುಳಿತುಕೊಂಡಿತ್ತು.
ಖಮೇನಿ ಆಗ ಅಲ್ಲಿ ಬರ್ತಾನೆ, ಸಭೆಯನ್ನು ನಡೆಸ್ತಾನೆ ಅನ್ನೋದು ಸೆಂಟ್ರಲ್ ಇಂಟೆಲಿಜೆನ್ಸಿ ಏಜೆನ್ಸಿ ಏನಿದೆಯಲ್ಲ ಅವ್ರಿಗೆ ಗೊತ್ತಾಗಿತ್ತು. ಗೊತ್ತಾದ್ಮೇಲೆ ಶನಿವಾರ ಉನ್ನತ ಅಧಿಕಾರಿಗಳ ಸಭೆಯನ್ನ ಆಯೋಜಿಸಿದ್ದ ಖಮೇನಿ ಆಪ್ತ ಬಳಗದಲ್ಲೇ ಮೊಸಾದ್ ಏಜೆಂಟ್ಗಳು ಸೇರಿಕೊಂಡಿದ್ರು. ಹಾಗಾಗಿ ಮಾಹಿತಿ ಗೊತ್ತಾಯಿತು. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನ ಖಚಿತಪಡಿಸಲಾಗಿತ್ತು. ಟೆಹರಾನ್ ಖಮೇನಿ ಸುತ್ತಮುತ್ತ 20 ಏಜೆಂಟ್ಗಳು, ಆ ಕಟ್ಟಡದ ಸುತ್ತಮುತ್ತ ಇರಾನಿಗಳಂತೆಯೇ ಬೆರೆತು ಹೋಗಿದ್ದಂತಹ 20 ಏಜೆಂಟ್ಗಳಿದ್ರು. ಮೊಸಾದ್ನ 20 ಏಜೆಂಟ್ಗಳು ಅಲ್ಲೇ ಇರಾನಿಗಳ ರೀತಿನಲ್ಲೇನೆ ಬೆರೆತು ಹೋಗಿದ್ರು ಅವರೊಡನೆ. ಸಾಕಷ್ಟು ವರ್ಷದಿಂದ ನಡೆದಿರ್ತಕ್ಕಂಥ ಕಾರ್ಯಾಚರಣೆ ಇದು. ನೋಡಿ, ವಿಶ್ವದ ದ ಮೋಸ್ಟ್ ಟೆರರಿಸ್ಟ್ಗಳ ಮಾಹಿತಿಯನ್ನು ಕಲೆ ಹಾಕಿ ಕೊಟ್ಟಿದ್ದು ಕೂಡ ಇದೇ ಮೊಸಾದ್, ಇಸ್ರೇಲ್ನ ಇಂಟೆಲಿಜೆನ್ಸಿ ಬ್ಯೂರೋ. ಅದರ ಒಬ್ಬ ಏಜೆಂಟ್ ಟೆಹರಾನ್ ಸಭೆಯ ಸ್ಥಳವನ್ನ ಖಚಿತಪಡಿಸಿದ್ದ. ಸಿಎ ಅಧಿಕಾರಿಗಳಿಗೆ ಸಂದೇಶವನ್ನ ಮೊಸಾದ್ನ ಏಜೆಂಟ್ ರವಾನೆ ಮಾಡಿದ್ದ. ಟ್ರಂಪ್ ನೇತಾನ್ಯಾಹು ಜೊತೆ ಅಧಿಕಾರಿಗಳ ಸಭೆಯನ್ನ ಮಾಡ್ತಾರೆ, ನಮಗೆ ಮಾಹಿತಿ ಖಚಿತ ಆಗಿದೆ, ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಿದ್ಧರಾಗ್ತಾರೆ. ಸಿದ್ಧರಾಗೋದಕ್ಕೆ ಕಾರಣ ಮೊಸಾದ್ ಯಾವುದು ಅಂತಂದ್ರೆ ಇಸ್ರೇಲ್ನ ಅತ್ಯಂತ ಪ್ರಬಲಶಾಲಿಯಾದಂಥ ಇಂಟೆಲಿಜೆನ್ಸಿ ಬ್ಯೂರೋ. ಆ ಮೊಸಾದ್ನ ಏಜೆಂಟ್ ಒಬ್ಬ ಈಗ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಆ ಜಾಗದಲ್ಲೇ ಸಭೆಯನ್ನ ಸೇರ್ತಾ ಇರೋದು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಕೊಡ್ತಾನೆ. ಜಗತ್ತಿನ ಎಲ್ಲ ರೆಡಾರ್ಗಳ ಕಣ್ಣು ತಪ್ಪಿಸಿ ಕಾರ್ಯಾಚರಣೆ ನಡೆದಿದೆ. ಯಾರೊಬ್ಬರ ಗಮನಕ್ಕೂ ಬಾರದಂತೆ ನಡೆದಿರ್ತಕ್ಕಂಥ ಆಪರೇಷನ್ ಇದು. ಕ್ಷಿಪಣಿ ದಾಳಿ ಆದ್ರೆ ಗೊತ್ತಾಗುತ್ತೆ. ಆದ್ರೆ ಶನಿವಾರ ಮುಂಜಾನೆ ಸಭೆ ಆರಂಭವಾಗ್ತಿದ್ದಂತೆ ನಡೆದಿರ್ತಕ್ಕಂತಹ ಕ್ಷಿಪಣಿ ದಾಳಿ ಇದು. ಆ ಕಟ್ಟಡದಲ್ಲೇ ಮೊಸಾದ್ ಏಜೆಂಟ್ಗಳು ಕೂಡ ಇದ್ರು ಅಂತ. ಆದ್ರೆ ಕಟ್ಟಡದ ಬಹುಭಾಗ ಧ್ವಂಸವಾಗಿರೋದನ್ನು ಕೂಡ ಕಾಣಬಹುದು. ಜಗತ್ತಿನ ಅತ್ಯಂತ ನಟೋರಿಯಸ್ ನಾಯಕನ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಖಮೇನಿ ಸಭೆ ನಡೆಸಿದ್ದ ಕಟ್ಟಡದ ಮೇಲೆ ವೈಮಾನಿಕ ದಾಳಿ ಆಗುತ್ತೆ. ಲೊಕೇಶನ್ ಲಾಕ್ ಮಾಡುತ್ತೆ ಅಮೆರಿಕ ವಾಯುಸೇನೆ. ಏರ್ ಸ್ಟ್ರೈಕ್ಗೆ ಸಮ್ಮತಿ ನೀಡ್ತಾ ಇದ್ದಂತೆ ಮೊಸಾದ್ ಅಲರ್ಟ್ ಆಗುತ್ತೆ. ಮೊಸಾದ್ ಏಜೆಂಟ್ ಅಲರ್ಟ್ ಆಗ್ತಾನೆ. ಸಭೆಯಲ್ಲಿ ಖಮೇನಿ ಉಪಸ್ಥಿತಿಯನ್ನ ಮೊಸಾದ್ನ ಏಜೆಂಟ್ ಖಚಿತಪಡಿಸ್ತಾನೆ. ಆಗ ಸರ್ವೋಚ್ಚ ನಾಯಕನ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ದಾಳಿ ನಡೆಸೋದಕ್ಕೆ ಅಮೆರಿಕದ ಯುದ್ಧ ವಿಮಾನ ಬಾನಿಗೆ. ದಾಳಿಗೆ ಕೇವಲ 1 ನಿಮಿಷ ಮುಂಚೆ ಆ ಏಜೆಂಟ್ಗಳು ಕಟ್ಟಡದಿಂದ ಹೊರಬಂದಿದ್ರು. ಮೊಸಾದ್ ಏಜೆಂಟ್ಗಳ ರಣರೋಚಕ ಕಾರ್ಯಾಚರಣೆ ಫಲ ಕೊಟ್ಟಿದೆ. ಒಂದೇ 1 ನಿಮಿಷ ಮುಂಚೆ ಟೆಹರಾನ್ನಲ್ಲಿ ಕರಾರುವಕ್ಕ ದಾಳಿ ಮಾಡಿತ್ತು ಅಮೆರಿಕ. ಮೊಸಾದ್ ಏಜೆಂಟ್ಗಳ ಸಹಾಯದಿಂದ ಕೇವಲ ಖಮೇನಿ ಟೀಮ್ ಇದ್ದ ಕೊಠಡಿಯನ್ನ ಮಾತ್ರ ಟಾರ್ಗೆಟ್. ಅಷ್ಟರ ಮಟ್ಟಿಗೆ ಪ್ರಿಸಿಷನ್. ಕ್ಷಣಾರ್ಧದಲ್ಲಿ ಖಮೇನಿ ಅಂಡ್